ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ನಾನಿವತ್ತು ಚಳಿಗಾಲ ಹಾಗೆ ಮಳೆಗಾಲ ಶುರುವಾಗಿದೆ. ಸೊ ಈಗ ಈವ್ನಿಂಗ್ಗೆ ಒಂದೊಳ್ಳೆ ಸ್ನ್ಯಾಕ್ಸ್ ಅಂದರೆ ಮಸಾಲೆ ವಡೆ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ಗಳು ಬೇಕು, ಹಾಗೆ ಏನು ಮಾಡೋದು ಅನ್ನೋದು ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಇದೆ. ಕೊನೆವರೆಗೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣವಾ. ಈಗ ಮಳೆಗಾಲ ಆಗಿರೋದ್ರಿಂದ ಸಂಜೆ ಟೈಮ್ ಏನಾದರೂ ಬೇಕೇ ಬೇಕು ಕಾಫಿ ಜೊತೆ ಅಂತ ಅನಿಸುತ್ತೆ. ಈ ಥರ ಮಸಾಲೆ ವಡೆ ಮಾಡಿಕೊಟ್ರೆ ಮನೆಯವರೆಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಮಾಡೋದು ಹೇಗೆ ನೋಡೋಣ ಬನ್ನಿ. ಇಲ್ಲಿ ನಾನು ಅಲಸಂದೆ ಕಾಳು ಅಂದರೆ ತಡ್ನಿ ಬೇಳೆ ಅಂತ ಗೊತ್ತಿರುತ್ತೆ ಕೆಲವ್ರಿಗೆ, ಇನ್ನು ಕೆಲವರು ಅಲಸಂದೆ ಕಾಳು ಅಂತಲೂ ಕೂಡ ನಾವು ಕರಿತೀವಿ. ಸೊ ಅದರದ್ದು ಬೇಳೆ 1 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೂ 1 ಗ್ಲಾಸು ಕಡಲೆಬೇಳೆ. ಇದೆರಡನ್ನೂ ಕೂಡ ನಾನು ನೀಟಾಗಿ ಮಿಕ್ಸ್ ಮಾಡಿ ತೊಳೆದು ನೆನೆಸಿ ಇಡ್ತೀನಿ. ನೀವೇನಾದರೂ ತಡ್ನಿ ಬೇಳೆ ಇಲ್ಲ ಅಥವಾ ಅಲಸಂದೆ ಬೇಳೆ ಇಲ್ಲ ಅಂತ ಅಂದರೆ ಕಡಲೆಬೇಳೆನೇ 2 ಗ್ಲಾಸು ಕೂಡ ನೀವು ಹಾಕ್ಕೋಬೋದು. ಈಗ ನಾನು ನೀಟಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಒಂದು 2 ಅವರ್ ನೆನೆಸಿ ಇಡ್ತೀನಿ. 2 ಅವರ್ ನೆನೆಸಿದ್ರೆ ಸಾಕು, ಚೆನ್ನಾಗಿ ನೆಂದ್ಕೊಳುತ್ತೆ. ಈಗ 2 ಅವರ್ ನೆಂದಿದ್ದು ಆಗಿದೆ. ಇದನ್ನು ನಾನು ನೀರೆಲ್ಲ ಸಪ್ರೇಟ್ ಮಾಡಿ ಸೋಸಿ ಇಟ್ಕೋತೀನಿ. ಅಂದರೆ ಕಾಳಿಂದ ನೀರು ಸಪ್ರೇಟ್ ಮಾಡಿದಾಗ ಏನಾಗುತ್ತೆ, ನಾವು ಮಿಕ್ಸಿ ಜಾರಲ್ಲಿ ರುಬ್ಬಿದಾಗ ಅದು ಹಿಟ್ಟು ನೀರಾಗಲ್ಲ. ಸೊ ಚೆನ್ನಾಗಿ ಒಂಥರ ಗಟ್ಟಿಯಾಗಿ ಇರುತ್ತೆ. ಸೊ ಹಂಗಿದ್ರೆ ಮಾತ್ರ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಏನಾದರೂ ಸ್ವಲ್ಪ ತೆಳ್ಳಗೆ ಆಗಿಬಿಟ್ರೆ ಹಿಟ್ಟು ನೀರು ತುಂಬಾ ಇದು ಎಣ್ಣೆ ತುಂಬ ಕುಡಿಯುತ್ತೆ ಸೊ ವಡೆಗಳು. ಹಾಗಾಗಿ ನಾನು ಕಾಳನ್ನ ಸೋಸಿ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಒಂದು 4 ಮೆಣಸು, ಒಂದು 3 ಲವಂಗ, ಒಂದು ಸಣ್ಣ ಪೀಸಲ್ಲಿ 2 ಪೀಸು ಚಕ್ಕೆ, ಹಾಗೆ 1 ಇಂಚಷ್ಟು ಶುಂಠಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ. ನಾನು ಸಿಪ್ಪೆ ಏನು ತೆಗೆದಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದೇ ಹಾಕಿದಾಗ್ಲೇ ವಡೆಗೆ ಟೇಸ್ಟ್ ಜಾಸ್ತಿ. ನಾವು ಸಿಪ್ಪೆ ರಿಮೂವ್ ಮಾಡಿ ಹಾಕಿದ್ರೆ ಟೇಸ್ಟು ಅಷ್ಟು ಚೆನ್ನಾಗಿ ಇರೋದಿಲ್ಲ. ಸೊ ಹಾಗಾಗಿ ನಾನು ಸಿಪ್ಪೆನ ರಿಮೂವ್ ಮಾಡಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ನಾನು ಕಟ್ ಮಾಡಿ ಹಾಕ್ತಾಯಿಲ್ಲ, ಇದಕ್ಕೇ ರುಬ್ಬಿ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ರುಬ್ಬೋದಕ್ಕೇ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನ ನೀವು ನೋಡಿ ಹಾಕ್ಕೊಳ್ಳಿ, ಏಕೆಂದರೆ ಲವಂಗ ಇದೆ, ಹಾಗೆ ಮೆಣಸು ಇದೆ, ಮತ್ತು ಚಕ್ಕೆ ಇದೆ, ಅದು ಸ್ವಲ್ಪ ಖಾರನೇ ಕೊಡುತ್ತೆ. ಸೊ ಹಾಗಾಗಿ ಈಗ ಮೊದಲಿಗೆ ನಾನು ಹಾಕಿದಂತಹ ಇಷ್ಟನ್ನು ಕೂಡ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕಾಳು ಹಾಕ್ಕೊಂಡು ರುಬ್ಕೋತೀನಿ. ಕಾಳನ್ನ ನಾವು ತುಂಬ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರ್ತರಿಯಾಗಿ ರುಬ್ಬಿದಷ್ಟು ವಡೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗೆ ಮತ್ತು ಕ್ರಿಸ್ಪಿಯಾಗೂ ಕೂಡ ಬರುತ್ತೆ. ಹಾಗಾಗಿ ನಾನು ಈಗ ಕಾಳುಗಳು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ. ಅಂದರೆ ಇದು ಒಂದು 4 ಸರಿ ಇದು ಮಾಡಿ ರುಬ್ಕೊಂಡ್ರೆ ಸಾಕು. ಅದು ಫಾಸ್ಟಾಗಿ ನಾವು ಇದು ಮಾಡಿದಾಗ ಅದು ಬೇಗ ನುಣ್ಣಗಾಗೋದಿಲ್ಲ, ಚೆನ್ನಾಗಿ ತರ್ತರಿಯಾಗಿ ಇರುತ್ತೆ. ಈಗ ನಾನು ಒಂದು ಸರಿ ರುಬ್ಬಿದಾಯಿತು, ಅದನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪನೇ ಕಾಳುಗಳು ಹಾಕ್ಕೊಂಡು ನಾವು ರುಬ್ಕೊಂಡ್ರೆ ಆಯಿತು. ಇದಿಷ್ಟು ರೆಡಿ ಮಾಡ್ಕೊಂಬಿಟ್ರೆ ನಾವು ಬೇಗನೆ ವಡೆನ ಮಾಡ್ಕೊಬೋದು. ಲವಂಗ ಮತ್ತು ಮೆಣಸು ಇದೆಲ್ಲ ಹಾಕಿರ್ತೀವಲ್ಲ, ಸೊ ಅದು ಟೇಸ್ಟು ತುಂಬಾ ಚೆನ್ನಾಗಿ ಕೊಡುತ್ತೆ. ಒಂಥರ ಮಸಾಲೆ ವಡೆ ಅಂತ ಅಂದರೆ ಅದೇ ಥರ ಇದ್ರೇ ಟೇಸ್ಟು ಅಂತ ಅನಿಸುತ್ತೆ, ಆ ಥರ ಇರುತ್ತೆ. ಸೊ ಈಗ ನಾನು ಎಲ್ಲನೂ ಕೂಡ ರುಬ್ಕೊಂಡು ಈಗ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡೋಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಇದು ಈರುಳ್ಳಿನ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೆ. ಹಾಗೆ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಸಬ್ಬಕ್ಕಿ ಸೊಪ್ಪು ಕೂಡ ಬಳಸ್ಕೊತಾ ಇದ್ದೀನಿ. ಈಗ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಇದು ಎಲ್ಲ ಕೂಡ ಹೊಂದಬೇಕು ಹಿಟ್ಟಿಗೆ. ಸೊ ಹಾಗೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೀವೇನಾದರೂ ಹಿಟ್ಟು ಎತ್ತಿಟ್ಕೊಂಡು ನೆಕ್ಸ್ಟ್ ಬಳಸ್ತೀರಾ ಅಂತ ಅನ್ನೋದಾದರೆ ನೀವು ಫಸ್ಟು ಉಪ್ಪನ್ನ ಸೇರಿಸ್ಕೋಬೇಡಿ. ಫಸ್ಟ್ ಹಿಟ್ಟನ್ನ ಎತ್ತಿಟ್ಕೊಂಡು ಆನಂತರ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಬಳಸ್ಕೊಂಡ್ರೆ ಆಯಿತು. ಏಕೆಂದರೆ ನಾವು ಉಪ್ಪು ಹಾಕಿ ಕಲಸಿಟ್ಟು ಆನಂತರ ನಾವು ಎತ್ತಿಟ್ರೆ ಏನಾಗುತ್ತೆ, ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಈಗ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಹಿಟ್ಟೇನಾದರೂ ಸ್ವಲ್ಪ ತೆಳು ಇದ್ರೂ ಅದು ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ವಡೆ ಕೂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಿ ಹಿಟ್ಟೇನು ತೆಳ ಇರಲಿಲ್ಲ, ಬಟ್ ವಡೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ 1 ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಈಗ ನಿಮಗೆ ಎಷ್ಟು ಗಾತ್ರಕ್ಕೆ ಮತ್ತು ಎಷ್ಟು ದೊಡ್ಡದಾಗಿ ವಡೆ ಬೇಕೋ ಅಷ್ಟು ದೊಡ್ಡದಾಗಿ ನೀವು ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ
ನಾನು ಒಂದು ಮೀಡಿಯಮ್ ಸೈಜಲ್ಲಿ ಎಲ್ಲನೂ ಕೂಡ ಕೈಯಲ್ಲೇ ತಟ್ಟಿ ಇದಕ್ಕೆ ಹಾಕೋತಾ ಇದ್ದೀನಿ. ಎಲ್ಲವನ್ನು ಕೂಡ ನಾವು ಒಂದೊಳ್ಳೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸಬೇಕು. ಮೀಡಿಯಮ್ ಫ್ಲೇಮ್ ಅಂತಂದರೆ ಈ ಕಡೆ ಅತಿ ಉರಿನೂ ಆಗಬಾರ್ದು, ಅತಿ ಕಡಿಮೆನೂ ಆಗಬಾರ್ದು. ಉರಿ ಕಡಿಮೆ ಆದಾಗ ಏನಾಗುತ್ತೆ, ವಡೆ ಚೆನ್ನಾಗಿ ಎಣ್ಣೆ ಕುಡಿದು ಬಿಡುತ್ತೆ. ಅತಿ ಉರಿ ಆದರೂ ಅಂದರೆ ತುಂಬ ಉರಿ ಕೊಟ್ಟು ನಾವು ಮಾಡಿದಾಗ ಏನಾಗುತ್ತೆ, ಮೇಲೆ ಬೇಗ ಬೇಯುತ್ತೆ, ಒಳಗಡೆ ಹಿಟ್ಟು ಬೇಯೋದಿಲ್ಲ. ಸೊ ಹಾಗಾಗಿ ನಾವು ಹದವಾಗಿ ಬೇಯಿಸಬೇಕು ಅಂತ ಅಂದರೆ ಮೀಡಿಯಮ್ ಉರಿಯಲ್ಲಿಟ್ಟು ಚೆನ್ನಾಗಿ ಬೇಯಿಸಬೇಕು. ಈಗ ನಾನು ಎಲ್ಲವನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ ತಿರುಗಿಸಿ. ನಾನು ಒಂದು ತಪ್ಪು ಏನು ಮಾಡಿದೆ ಅಂದರೆ ಸಡನ್ನಾಗಿ ಒಂದನ್ನು ಹಾಕಿದ್ದ ಆವಾಗಲೇ ತಿರುಗಿಸ್ಬಿಟ್ಟೆ. ಸೊ ಹಾಗಾಗಿ ಅದು ಸ್ವಲ್ಪ ಒಡೆದೋಯ್ತು. ನಾವು ಅದು ವಡೆ ಮೇಲೆ ಬಂದ ಮೇಲೇ ತಿರುವು ಹಾಕೋಬೇಕು, ಆಗ ಅದು ಚೆನ್ನಾಗಿ ಬರುತ್ತೆ. ಈಗ ನಾನು ಒಂದು ಸೈಡ್ 5 ನಿಮಿಷ, ಇನ್ನೊಂದು ಕಡೆ 5 ನಿಮಿಷ ಬೇಯಿಸ್ಕೊಂಡು ನೀಟಾಗಿ ಆ ನಂತರ ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಮಸಾಲೆ ವಡೆ ಸವಿಯಲು ಸಿದ್ಧ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನೀವೆಲ್ಲ ಹೇಗೆ ಮಸಾಲೆ ವಡೆ ಮಾಡ್ತೀರಾ ಅನ್ನೋದು ಕೂಡ ನನಗೆ ತಿಳಿಸಿ. ಈಗ ಈವ್ನಿಂಗ್ ಟೈಮು ಏನಾದ್ರು ಸ್ನ್ಯಾಕ್ಸ್ ಬೇಕು, ಮತ್ತು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಕೊಡಮ್ಮ ಅಂತ ಕೇಳ್ತಾರೆ. ಈಗ ಮಳೆಗಾಲ ಆಗಿರೋದ್ರಿಂದ ಅವ್ರಿಗೆ ಅಂತಲ್ಲ, ನಮಗೂ ಕೂಡ ಹೊಟ್ಟೆ ಹಸಿವಾಗುತ್ತೆ. ಸೊ ಏನಾದರೂ ತಿನ್ನಬೇಕು, ಮಸಾಲೆಯಾಗಿ ಟೇಸ್ಟಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಈ ಥರ ಮಾಡಿಕೊಂಡಾಗ ಮನೆಯವರು ಇಷ್ಟಪಟ್ಟು ತಿಂತಾರೆ. ನಾವು ಹೊರಗಡೆ ತಿನ್ನೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತೀವಿ, ಏಕೆಂದರೆ ಯಾವ ಆಯಿಲಲ್ಲಿ ಮಾಡಿರ್ತಾರೋ ಏನೋ, ಹೆಲ್ತ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತ. ಸೊ ಮನೆಯಲ್ಲೇ ನಾವು ಒಂದು 10 ನಿಮಿಷ, 1/4 ಗಂಟೆ ಈ ಥರ ಟೈಮ್ ಕೊಟ್ಟು ಮಾಡಿಕೊಂಡಾಗ ಮನೆ ಮಂದಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಎಲ್ಲ ಬೆಂದಿದ್ದು ಆಗಿದೆ. ಈಗ ಸರ್ವ್ ಮಾಡ್ತಾಯಿದ್ದೀನಿ. ಎಲ್ಲನೂ ಕೂಡ ನೀಟಾಗಿ ತೆಕ್ಕೊಂಡು ಮತ್ತೆ ನೆಕ್ಸ್ಟ್ ಬ್ಯಾಚು ಇದೇ ಥರ ಹಾಕ್ಕೊಂಡು ಬೇಯಿಸ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ಕ್ರಿಸ್ಪಿಯಾದ ವಡೆ ರೆಡಿ. ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆಲ್. Your breath for. It's been too long now. I think that